ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ಬೀದರ್ನಲ್ಲಿರುವ ಪೆಟ್ರೋಲ್ ಬಂಕ್ಗಳು ಒಂದು ರೀತಿ ಹೌಸ್ಫುಲ್ ಆಗಿವೆ ಅಂತ ಹೇಳ್ಬೋದು. ಆತಂಕಕ್ಕೀಡಾದ ಜನರು ಪೆಟ್ರೋಲ್ ಖಾಲಿಯಾಗಬಹುದು ಎಂಬ ಸುಳ್ಳು ಸುದ್ದಿಗೆ ವದಂತಿಗೆ ಕಿವಿಕೊಟ್ಟು ಇವತ್ತು ಪೆಟ್ರೋಲ್ ಬಂಕ್ಗಳತ್ತ ಧಾವಿಸ್ತಾ ಇದ್ದಾರೆ. ನಾವೀಗ ಬೀದರ್ನ ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ನೋಡ್ತಾ ಇರ್ಬೋದು ನೀವು ಜನಗಳು. ಸಾಮಾನ್ಯವಾಗಿ ಬೆಳಗ್ಗೆ 9:30-10 ಗಂಟೆ ಕ್ರೌಡ್ ಇರ್ತಿತ್ತು, ಬಿಟ್ಟರೆ ಸಂಜೆ ಹೊತ್ತಲ್ಲಿ ಇರ್ತಿತ್ತು. ಆದರೆ ಈಗ ಮಧ್ಯಾಹ್ನದಲ್ಲೂ ಸಹ ಉರಿ ಬಿಸಿಲಿನಲ್ಲಿ ಜನ ಬರ್ತಾ ಇದ್ದಾರೆ. ಆತಂಕಕ್ಕೀಡಾಗಿ ಎಲ್ಲಿ ಪೆಟ್ರೋಲ್ ಖಾಲಿ ಆಗ್ಬೋದು ಅನ್ನೋ ಒಂದು ಗೊಂದಲದಲ್ಲಿ, ಗಾಬರಿಯಲ್ಲಿ ಆ ಪೆಟ್ರೋಲ್ ಬಂಕ್ಗಳತ್ತ ಧಾವಿಸಿ ಪೆಟ್ರೋಲ್ಗಳನ್ನ ಹಾಕಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಈಗಾಗಲೇ ಆಟೋಗಳು, ದ್ವಿಚಕ್ರ ವಾಹನಗಳು ಏನು ಆ ಪೆಟ್ರೋಲ್ ಖಾಲಿ ಆಗುತ್ತೆ ಅನ್ನೋ ಒಂದಿಷ್ಟು ವದಂತಿಗಳಿಗೆ ಕಿವಿಗೊಟ್ಟು ಈಗ ಪೆಟ್ರೋಲ್ಗಳನ್ನ ಹಾಕಿಸ್ಕೊಳ್ತಿದ್ದಾರೆ. ಸಾಮಾನ್ಯವಾಗಿ 1 ಲೀಟ್ರು, ಅರ್ಧ ಲೀಟ್ರು, 2 ಲೀಟ್ರ್ ಹಾಕ್ಸ್ಕೊತಿರೋರು 5 ಲೀಟ್ರು, 6 ಲೀಟ್ರಿಗೂ ಹಾಕ್ಸ್ಕೊತಿದ್ದಾರೆ. ಇದರಿಂದಾಗಿ ಏನು ಸಾಮಾನ್ಯವಾಗಿ ಅದರ ಅಭಾವ ಉಂಟಾಗೇ ಆಗುತ್ತೆ. ಜನರ ಏನು ಈ ಗಾಬರಿ ಆಗಿದ್ದಾರೆ, ಪ್ಯಾನಿಕ್ ಆಗಿದ್ದಾರೆ. ಇದರಿಂದಾಗಿ ಇವತ್ತು ಏನು ಬಂಕ್ಗಳಲ್ಲಿ ಒಂದು ರೀತಿ ಸಾಕಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು. ತಮ್ಮ ದೈನಂದಿನ ಕೆಲಸಗಳನ್ನು ಬದಿಗೊತ್ತಿ ಇವತ್ತು ಪೆಟ್ರೋಲ್ ಹಾಕಿಸ್ಕೊಳ್ಳೋದು ಇವತ್ತು ಮುಗಿಬಿದ್ದಿದ್ದಾರೆ. ನಾವಿಲ್ಲಿ ಆ ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ ಇದ್ದಾರೆ, ರಿಲಯನ್ಸ್ ಪೆಟ್ರೋಲ್ ಬಂಕ್ನ, ಅವ್ರನ್ನ ಮಾತಾಡ್ಸೋಗೋಣ. ಸರ್, ಏನಾಗಿದೆ ಸರ್? ಪೆಟ್ರೋಲ್ ಏನು ಸ್ಟಾಕ್ ಐತೆ ಇಲ್ಲ? ಯಾಕೆ ಜನ ಹಿಂಗೆ ಮಾಡಕ್ತಾರೆ? ಇಲ್ಲ ಸರ್, ನಮ್ಮ ಕಡೆ ಸ್ಟಾಕ್ ಇದೆ. ಸುಮ್ಮನೆ ಅಪಪ್ರಚಾರ ಮಾಡಿ ಜನ ಏನೋ ಒಂದು ದೃಷ್ಟಿಯಲ್ಲಿ ಬಂದು 100 ರೂಪಾಯಿ ಹಾಕೋದು 1000 ರೂಪಾಯಿ ಹಾಕೊಳತ್ತಾರ, 50 ರೂಪಾಯಿ ಹಾಕೊಂಬ 500 ರೂಪಾಯಿ ಹಾಕೊಳತ್ತಾನ. ಹೀಗಾಗಿ ಅಪಪ್ರಚಾರದಿಂದ ಈ ಶಾರ್ಟ್ ಬೀಳೋದಂತೂ ಖಂಡಿತ. ಹೀಗೆ ಅಂದ್ರೆ ಈಗ ನಿಮ್ಮಲ್ಲಿ ಡೈಲಿ ಎಷ್ಟು ಬರ್ತಿತ್ತು ಅದು ಎಲ್ಲ ಕರೆಕ್ಟಾಗಿ ಬರ್ತದೆ? ಏನು ಕೊರತೆ ಅದನ್ನ? ನಮ್ಮಲ್ಲಿ ಏನು ಕೊರತೆ ಇಲ್ಲ ಸರ್. ಡೈಲಿ ಯಾವುದೇ ರೀತಿಯಲ್ಲಿ ಬರ್ತದೆ ಅದು ಕಂಟಿನ್ಯೂ ಅದ ಸರ್. ಹಾಂ, ಅದ್ರ ಜನನೇ ಸುಮ್ಮನೆ ಪ್ಯಾನಿಕ್ ಆಗಿ ಇದು ಮಾಡ್ಲಾಕ್ತಾರೆ. ಎಸ್, ಅದ್ರ ಬಗ್ಗೆ ನೋಡೋಣ. ಅಂದ್ರೆ ಯಾವುದೇ ಪೆಟ್ರೋಲಿನ ತೊಂದರೆ ಇಲ್ಲ ಅಂತ ಜನಕ್ಕೆ ಆರಾಮ್ಸೆ ಹೇಳ್ತೀರಿ? ಹೌದು ಸರ್, ಹೌದು. ಏನು ತೊಂದರೆ ಇಲ್ಲ. ಇದು ಇಲ್ಲಿನ ಮ್ಯಾನೇಜರ್ನ ಮಾತು. ಅಂದರೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ, ಆದರೆ ಜನರೇ ಬೇಕಾದ ಒಂದು ರೀತಿಯ ಸುಳ್ಳು ಸುದ್ದಿಗೆ ಕಿವಿಗೊಟ್ಟು ಆತಂಕಕ್ಕೀಡಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ನಮ್ಮಲ್ಲಿ ರೆಗ್ಯುಲರಾಗಿ ಎಷ್ಟು ಟ್ಯಾಂಕ್ ಬರ್ತಿತ್ತು ಪೆಟ್ರೋಲು, ಎಷ್ಟು ಲೀಟ್ರ್ ಬರ್ತಿತ್ತು ಅಷ್ಟು ಬರ್ತಾನೇ ಇದೆ. ಸಾಮಾನ್ಯವಾಗಿ ಅದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಆದರೆ ಜನರು ಸುಮ್ಮನೆ ಆತಂಕಕ್ಕೀಡಾಗಿ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಾರೆ. 1000 ರೂಪಾಯಿ ಏನು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋ ವ್ಯಕ್ತಿ 1000 ರೂಪಾಯಿ ಹಾಕ್ಸ್ತಿದ್ದಾನೆ, 50 ಹಾಕ್ಸ್ಕೊಳ್ಳೋ 500 ಹಾಕ್ಸ್ಕೊತಾನೆ ಅಂತಿದ್ರೆ ಇದರಿಂದಾಗಿ ಏನು ಸಮಸ್ಯೆ ಉಂಟಾಗುತ್ತೆ. ಜನರು ಯಾವುದೇ ರೀತಿಯಂಥ ಆತಂಕಕ್ಕೆ ಒಳಗಾಗಬಾರ್ದು. ಯಾವುದೇ ಅಭಾವವಿಲ್ಲ. ಸುಮ್ಮನೆ ಪ್ಯಾನಿಕ್ ಆಗೋದ್ರಿಂದ ಅವ್ರಿಗೂ ತೊಂದರೆ, ಪೆಟ್ರೋಲ್ ಬಂಕ್ಗಳಿಗೂ ತೊಂದರೆ. ಎಷ್ಟೋ ನಾರ್ಮಲ್ ಆಗಿ ಡೈಲಿ ಎಷ್ಟು ಹಾಕೋತಿದ್ರು ಅಷ್ಟೇ ಪೆಟ್ರೋಲ್ಗಳನ್ನ ಹಾಕೋಬೇಕು ಅನ್ನೋದು ಇಲ್ಲಿನ ಮ್ಯಾನೇಜರ್ನ ಮಾತಾಗಿತ್ತು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಿಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.